ನಮಸ್ಕಾರ ಗುರು, ನಾನು ದೀಪು ಶಂಕರು. ಇವತ್ತು ಗಾಡಿನ ಇಲ್ಲಿ ನಿಲ್ಸ್ಕೊಂಡು ಏನು ಮಾತಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಗಾಡಿಯಿಂದ ಕೆಳಗಡೆ ಇಳಿದು ಟಿಫನ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಒಂದು ಲಾಂಗ್ ಡ್ರೈವ್ ಅಂತ ಬಂದಿದ್ದೀವಿ, ಆಚೆ ಕಡೆಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ತುಮಕೂರು ಹತ್ರ ಟೋಲ್ ಇದೆಯಲ್ಲ, ಈ ಟೋಲ್ ಹತ್ರ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಪೆಟ್ರೋಲ್ ಬಂಕು. ಅದ್ರ ಪಕ್ಕದಲ್ಲೇ ಭಟ್ರು ತಟ್ಟೆ ಇಡ್ಲಿ ಕಾರ್ನರ್ ಅಂತ ಈ ಹೋಟ್ಲು. ಸಿಕ್ಕಾಪಟ್ಟೆ ಜನ ನಿಂತಿದ್ರು. ಭಟ್ರು ತಟ್ಟೆ ಇಡ್ಲಿ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಫಸ್ಟು ನಮ್ಮಣ್ಣ ಬಿಲ್ ತೊಗೊಬಂದು ಕೊಟ್ಟಿದ್ರು. ಅದಕ್ಕೆ ಫಸ್ಟು 2 ಇಡ್ಲಿ, ಅದ್ರ ಜೊತೆಗೆ ಚಟ್ನಿ, ಇನ್ನೊಂದು ಸ್ವಲ್ಪ ಚಟ್ನಿ ಹಾಕೋಣ ಅಂತ ಹಾಕ್ಸ್ಕೊಂಡೆ. ಆಮೇಲೆ ಒಂದು ವಡೆನೂ ಕೂಡ ಹಾಕಿ ಅಂತ ಕೇಳಿ ಹಾಕ್ಸ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಇವತ್ತು ನೋಡಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೊಂಥರ ಟೂರಿಸ್ಟ್ ಸ್ಪಾಟು ಕೂಡ ಹೌದು. ಆಮೇಲೆ 4ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಕೋಟೆಗಳಿವು. ಈ ಕೋಟೆಗಳು ಎಲ್ಲಿ ನೋಡಿ ಸಿಕ್ಕಾಪಟ್ಟೆ ಬರೀ ಕಲ್ಲು, ಕೋಟೆ, ಬಂಡೆ ಇವೇ ಕಾಣಿಸ್ತವೆ. ಬಿಸಿಲು ಮಾತ್ರ ಹೆವಿ, ಸಿಕ್ಕಾಪಟ್ಟೆ ಕಾಲು ಇಟ್ಬಿಟ್ಟು ನಡೆಯೋಕ್ಕೂ ಆಗ್ತಾಯಿಲ್ಲ. ನೋಡಿ ನಮ್ಮ ಹುಡುಗ ನೋಡಿ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೆಂಗಸ್ರು ವೇಲ್ ಹಾಕ್ಕೊಂಡು ಓಡೋಗ್ತವನೆ. ಯಾಕಂದರೆ ಅಷ್ಟು ಬಿಸಿಲು, ಗಾಳಿ ಸಿಕ್ಕಾಪಟ್ಟೆನೂ ಐತೆ, ಬಿಸಿಲು ಹಂಗೆ ಐತೆ. ದೇವಸ್ಥಾನ ಅಲ್ವಾ, ನಾವು ಏನು ಮಾಡಿದ್ವಿ, ಕಾರಲ್ಲೇ ಸ್ಲಿಪ್ಪರ್ನ ಬಿಟ್ಬಿಟ್ಟು ಬರಿಗಾಲಲ್ಲಿ ಹೋಗೋಣ ಅಂತ ಬಂದ್ವಿ. ಕೆಲವರು ಬುದ್ಧಿವಂತರು ನೋಡಿ ಸ್ಲಿಪ್ಪರ್ ಹಾಕ್ಕೊಂಡೆ ಹೋಗ್ತವ್ರೆ, ಏನಾಗಲ್ಲ, ಅದು ಅವ್ರವ್ರ ಭಕ್ತಿ ಭಾವಕ್ಕೆ ಸಂಬಂಧಪಟ್ಟಿದ್ದು. ಈ ಕೋಟೆಗಳ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಆಗಿನ ಕಾಲದಲ್ಲಿ ಸಿಮೆಂಟು ಮರಳು ಏನೇನು ಯೂಸ್ ಮಾಡಿದ್ರು ಏನು ಅಂತಲೇ ಗೊತ್ತಿಲ್ಲ. ಈಗಲೂ ಎಷ್ಟು ಸ್ಟ್ರಾಂಗಾಗಿ ನಿಂತಿದೆ. ಸುಮಾರು ವರ್ಷಗಳು ಹಳೇದು. 4ನೇ ಶತಮಾನ ಅಂದರೆ ನೀವೇ ಗೆಸ್ ಮಾಡಿ ಎಷ್ಟು ವರ್ಷದ ಹಳೆಗಳು ಕೋಟೆಗಳು ಹಿಂಗೆ ಇನ್ನೂ ಸ್ಟ್ರಾಂಗಾಗಿ ನಿಂತ್ಕೊಬೇಕು ಅಂದರೆ ಆಗಿನ ಕಾಲದ ಇಂಜಿನಿಯರ್ಸ್ಗಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆಮೇಲೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಚಿಕ್ಕದು ಒಂದು ಗುಡಿ, ಇದರೊಳಗಡೆ ಒಂದು ಬಸವಣ್ಣ ವಿಗ್ರಹ ಕಾಣಿಸುತ್ತೆ. ಅದನ್ನು ನೋಡಿಕೊಂಡು ಮುಂದೆ ಬರ್ತಿದ್ದಂಗೆ ಇಲ್ಲಿ ಮೆಟ್ಲುಗಳು, ಸ್ಟೆಪ್ಸು ಎಲ್ಲ ಅರ್ಶಿನ ಕುಂಕುಮ ಹಿಂಗೆ ಹಚ್ಕೊಂಡು ಹೋಗಿದ್ದಾರೆ. ಯಾಕೆ ಅಂದರೆ ಅವ್ರದ್ದು ಏನೋ ಅರ್ಕೆ ಇರುತ್ತೆ ಮೋಸ್ಟ್ಲಿ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಹೋಗೋರು ಒಂದೊಂದಕ್ಕೂ ಅರ್ಶಿನ ಕುಂಕುಮ ಹಿಂಗೆ ಇಟ್ಕೊಂಡು ಹೋಗಿರ್ತಾರೆ. ಫೈನಲಿ ನೋಡಿ ಕೋಟೆ ಮೆಟ್ಲುಗಳು ಸಿಕ್ತು ನಮಗೆ. ಈ ಮೆಟ್ಲುಗಳು ಹತ್ಕೊಂಡು ಫುಲ್ ಟಾಪ್ಗೆ ಹೋಗ್ಬೇಕು. ಈ ಥರ ಕೋಟೆಗಳು ನೋಡಿ ಎಷ್ಟು ಯಾವುದೋ ಫಿಲಮ್ ಶೂಟಿಂಗ್ಗಳು ಮಾಡಿರೋ ಥರ ಕಾಣಿಸುತ್ತೆ. ಬಟ್ ಚೆನ್ನಾಗಿ ಕಟ್ಟಿದ್ದಾರೆ. ಈ ಥರ ನಾನು ಫಸ್ಟ್ ಟೈಮ್ ಕೋಟೆಗಳನ್ನ ನೋಡ್ತಾ ಇರೋದು. ಈ ನೋಡಿ ಈ ಕಲ್ಲುಗಳ ಮಧ್ಯದಲ್ಲೇ ಒಂದೊಂದು ಕ್ಯಾಮ್ರಾ ಹಾಕೋರು ನೋಡಲ್ಲಿ. ಇನ್ನು ಹೆಂಗೆ ಮಸ್ತಾಗಿ ಕೆಲಸ ಮಾಡಿರ್ಬೇಕು ಅವರು ಅಂತೂ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿರ್ಬೇಕು. ಆ ಕಲ್ಲುಗಳ ಮಧ್ಯದಲ್ಲಿ ಕ್ಯಾಮ್ರಾ ಹಾಕೋದೇನೋ ಸುಮ್ಮನೆ ಈಸಿನ, ಅದು ಹೆಂಗೆ ಕೂರಿಸೋರೋ ಏನೋ ಗೊತ್ತಿಲ್ಲ. ಕೋಟೆ ಒಳಗಡೆ ಎಂಟ್ರಿ ಆಗೋಣ. ಈ ಥರ ಸುಮಾರು ದೂರ ಹೋಗಬೇಕು ಅಂದರು 3-4 ಕೋಟೆ ಸಿಗುತ್ತೆ ಅಂತ ನೋಡಿ. ಆನ್ ದ ವೇ ಇಲ್ಲಿ ಕತ್ತೆಗಳು ಬೇರೆ ನಿಂತವೆ. ಅಂದರೆ ಇಲ್ಲಿ ಒಂದು ಚಿಕ್ಕ ಹಳ್ಳಿ ಸಿಗುತ್ತೆ ಒಳಗಡೆ, ಒಂದು ಹಳ್ಳಿಯವರು ಸಾಕೊಂಡಿರ್ತಾರೆ ಈ ಕತ್ತೆಗಳ್ನ. ನೋಡಿ ನಮ್ಮ ಹುಡುಗ ಹಿಂಗೆ ನಡ್ಕೊಂಡು ಹೋಯ್ತಾವನೇ ಪೀಸಾಗಿ. ಇಲ್ಲಿ ನೋಡಿ ಆ ಹಳ್ಳಿಯವರೇ ಮುಂದ್ಗಡೆ ತೆಂಗಿನಕಾಯಿ ಅದು ಇದೆಲ್ಲ ಇಟ್ಕೊಂಡಿರ್ತಾರೆ. ಈ ಹಳ್ಳಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗೈತೆ. ನಮಗೆ ನೋಡಿ ಇನ್ನೂ ಅಲ್ಲೊಂದು ಕೋಟೆ ಕಾಣಿಸ್ತೈತೆ. ಆ ಕೋಟೆಗೆ ಹೋಗ್ಬೇಕು ನಾವು. ನೋಡಿ ಈ ಕಡೆ ಲೆಫ್ಟಲ್ಲೆಲ್ಲ ಅಂಗಡಿಗಳು, ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಒಂಥರ ಕೊಳ ಥರ ಇದೆ. ಈ ಕಲ್ಲು ಬಂಡೆಗಳ ಮಧ್ಯೆ ಈ ಕ್ವಾರಲ್ಲೆಲ್ಲ ಇರುತ್ತಲ್ಲ, ಆ ಥರ ನೀರು ತುಂಬ್ಕೊಂಡಿದೆ. ಮೋಸ್ಟ್ಲಿ ಅದು ಯಾರು ಯೂಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಇಲ್ಲ ಮಳೆ ಬಂದು ತುಂಬ್ಕೊಂಡಿದೆಯೋ ಏನೋ ಗೊತ್ತಿಲ್ಲ. ಕೊಳ ಗ್ರೀನಾಗಿ ಚೆನ್ನಾಗೈತೆ. ಅದೇನು ಎಲ್ಲ ಗಲೀಜು ಮಾಡಾಕ್ಬಿಟ್ಟವ್ರೆ ಏನೋ ಅಂತಲೇ ಗೊತ್ತಿಲ್ಲ. ಆ ಕೊಳನೆಲ್ಲ ಕೊಳೆ ಮಾಡಾಕ್ಬಿಟ್ಟವ್ರೆ ಇಲ್ಲಿರೋ ಜನಗಳೇ ಹಂಗೆ. ಎಲ್ಲಿ ಏನು ಒಳ್ಳೇದು ಚೆನ್ನಾಗಿರೋದು ಕಾಣಿಸೋದೆ ಎಲ್ಲ ಕೊಳೆ ಮಾಡಾಕ್ಬಿಡ್ತಾರೆ. ಅಬ್ಬಬ್ಬ, ಇಲ್ಲಿ ನೋಡಪ್ಪ ಕತ್ತೆಗಳ ಸಾಮ್ರಾಜ್ಯನೇ ಐತಲ್ಲ ಇಲ್ಲಿ. ಆನ್ ದ ವೇ ಎಷ್ಟೊಂದು ಬೇಜಾನವೇ ಸಿಗ್ತೈತೆ. ನೋಡಿ ಅಲ್ಲಿದೆಯಲ್ಲ, ಅಷ್ಟು ದೂರ ಹೋಗ್ಬೇಕಿನ್ನು ನಾವು. ಅದೇ ದೇವಸ್ಥಾನ. ಅಲ್ಲಿಂದ ಸುತ್ತಮುತ್ತ ನೋಡಿ ಇವೆಲ್ಲ ಊರುಗಳು, ಅದು ಇದು ಎಲ್ಲ ಕಾಣಿಸುತ್ತೆ. ಇದು ಎಲ್ಲಿರೋದು ಅಂತ ನಾನು ಆ್ಯಕ್ಚುಲಿ ಹೇಳ್ತೀನಿ. ಇಲ್ಲಿ ನೋಡಿ ಫೋಟೋ ಫ್ರೇಮ್ಗಳೆಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಕ್ಕೊಂಬಿಟ್ಟವ್ರೆ. ಈಗ ಒಳ್ಳೆ ಟ್ರೆಂಡ್ ಆಗ್ಬಿಟ್ಟೈತೆ ಇವ್ರದ್ದು. ಮಾಮೂಲಿ ಸ್ಟುಡಿಯೋದಲ್ಲಿ ದೇವ್ರ ಫೋಟೋಗಳು ಸಿಗೋದು ಹೆಂಗೋ ಹಂಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಿಗ್ತೈತಿ. ಈಗ ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಎಲ್ಲರೂ ದೇವ್ರು ಆಯ್ತಾರೆ ಅಂತಾರಲ್ಲ, ಹಾಗೆ ದೇವ್ರು ಮಾಡ್ಬಿಟ್ಟವ್ರು ಅವ್ರನ್ನ. ಇಲ್ಲಿ ಆಟ ಸಾಮಾನು ಅಂಗಡಿಗಳೆಲ್ಲ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಮಕ್ಳಿಗೆ ಕರ್ಕೊಂಬಂದು ಟ್ರ್ಯಾಕ್ಟ್ರು, ಇಟಾಚಿ, ಜೀಪು ಎಲ್ಲ ಕೊಡಿಸ್ಬೋದು. ನೋಡಿ ಆ ಕೋಟೆನೂ ದಾಟ್ಕೊ ಬಂದು ಫೈನಲಾಗಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲೊಂದು ಹಳ್ಳಿ ಕೋಟೆಯಿಂದ ಇದು ದೇವಸ್ಥಾನ. ಈ ದೇವಸ್ಥಾನ ಬಂದು ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶ್ರೀ ಕ್ಷೇತ್ರ ಉಸ್ತಮಾಂಬ ದೇವಿ ದೇವಾಲಯ. ಇದಿರೋದು ಉಚ್ಚಂಗಿದುರ್ಗ, ವಿಜಯನಗರ ಜಿಲ್ಲೆ, ಹರಪ್ಪನಹಳ್ಳಿ ತಾಲೂಕು. ಓಕೆನಾ? ಇದು ಹೆವಿ ಪವರ್ಫುಲ್ಲು ಅಮ್ಮನವ್ರ ದೇವಸ್ಥಾನ. ಒಳಗಡೆ ಎಂಟ್ರಿ ಕೊಡೋಣ. ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿಂದ ಸ್ವರ್ಗ ಥರ ಕಾಣಿಸ್ತೈತಪ್ಪ. ಇಡೀ ಕರ್ನಾಟಕನೇ ಕಾಣಿಸುತ್ತೆ ನಾವು ಮೋಸ್ಟ್ಲಿ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋದರೆ ಎಲ್ಲ ಊರುಗಳು, ಎಲ್ಲರದ್ದು ಜಮೀನುಗಳು, ಕಾಡು, ರೋಡು ಎಲ್ಲ ಮಸ್ತಾಗಿ ಕಾಣಿಸ್ತೈತೆ, ಬೆಟ್ಟ ಗುಡ್ಡ ಎಲ್ಲ. ದೇವಸ್ಥಾನ ಒಳಗಡೆ ಹೋಗೋಣ. ಬಟ್ ದೇವಸ್ಥಾನ ಒಳಗಡೆ ಯಾವುದೇ ಥರ ವೀಡಿಯೋ ಮಾಡೋಂಗಿಲ್ಲ, ಬೇಡ, ಅವ್ರ ವಿರುದ್ಧ ನಾವು ಹೋಗೋದು ಬೇಡ. ಬಟ್ ಇಲ್ಲಿಂದನೇ ಹಿಂಗೆ ನೋಡಿ ದೇವ್ರ ಫೋಟೋ ಹಾಕ್ತೀನಿ.
ಇಲ್ಲಿಂದನೇ ಪೀಸಾಗಿ ಕೈ ಮುಕ್ಕೊಳ್ಳಿ. ಅಮ್ಮನವ್ರು ನೋಡಿ ಎಷ್ಟು ಶಾಂತವಾಗಿ ಗರ್ಭಗುಡಿಲಿ ಈ ಥರ ಕೂತಿರ್ತಾರೆ. ಇವರೇ ಉತ್ಸವಾಂಬ ದೇವಿ ಅಮ್ಮ. ಇಲ್ಲಿ ನೋಡಿ, ಅಲ್ಲಿಂದ ಮುಗಿಸ್ಕೊಂಬತ್ತಿದ್ದಂಗೆ ರಾಜನ ಅರಮನೆ ಅಂತ ಕಾಣಿಸ್ತು. ಇಲ್ಲಿ ಟಾಪ್ ತುದಿ ಮಾತ್ರ ಕಾಣಿಸ್ತೈತೆ ಅರಮನೆದು. ನೋಡೋಣ ಮುಂದೆ ಹೋಗಿ ಸ್ವಲ್ಪ. ನೋಡಿ ಇಲ್ಲಿ ಕಾಣಿಸ್ತಲ್ಲ, ಇದೇ ರಾಜನ ಅರಮನೆ, ಅಂದರೆ ರಾಜನ ಕೋಟೆ ಅವಾಗಿದ್ದವರು. ಇಲ್ಲಿ ಸುಮಾರು ವರ್ಷದ ಹಿಂದೆ ಇವರೆಲ್ಲ ಆಳವ್ರೆ. ಅವಾಗ ಹೊಯ್ಸಳರು ಆಳವ್ರೆ, ಆಮೇಲೆ ವಿಜಯನಗರ ಜಿಲ್ಲೆಯವರೆಲ್ಲ ಆಳವ್ರೆ. ಈಗ ಇಲ್ಲಿ ನೋಡಿ, ಇಲ್ಲಿ ರಾಣಿ ಅರಮನೆ ಅಂತ ತೋರಿಸ್ತೈತೆ. ಇಷ್ಟು ದೂರದಲ್ಲಿ ರಾಜನ ಅರಮನೆ, ಮತ್ತು ಅಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸ್ ಐತಲ್ಲಪ್ಪ ಇಲ್ಲಿ ರಾಣಿ ಅರಮನೆ ಅಂತ. ಏನಕ್ಕೆ ಇಷ್ಟೊಂದು ಡಿಸ್ಟೆನ್ಸ್ ಇದೆ? ನನಗೆ ಇಷ್ಟೊಂದು ಡಿಸ್ಟೆನ್ಸ್ ಇರೋದು ನೋಡಿದ್ರೆ ರಾಜನಿಗೂ ರಾಣಿಗೂ ಮೋಸ್ಟ್ಲಿ ಏನೋ ಕಿರಿಕಾಗ್ಬಿಟ್ಟಿತ್ತೇನೋ. ಇದು ನೋಡ್ತಾರೆ ಒಂದು ಹಾಡು ಗ್ಯಾಪ್ನ ಬರುತ್ತೆ ನನಗೆ. ಯಾವ್ದು ಗೊತ್ತದು? ಇದು ಯಾರ್ದದು? ರಾಜನ್ಗೂ ರಾಣಿಗೂ ಏನು ಮಾಡೋಕ್ಕಾಗಲ್ಲ. ಅವಾಗ ರಾಜಾರಾಣಿಯವರು ಹೆಂಗೆ ಅವ್ರ ಮನಸ್ಥಿತಿ ಹೆಂಗಿತ್ತ ಗೊತ್ತಿಲ್ಲ, ಸಪ್ರೇಟ್ ಕೋಟೆ ಮಾಡ್ಕೊಂಡವ್ರೆ. ಇದೇನಪ್ಪ ಇಲ್ಲಿ ತೋರಿಸ್ತಾ ಇಂದ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ ಸಣ್ಣ ಸಣ್ಣ ಹಿಂಗೆ ಬಳೆ ಚೂರುಗಳು. ಇದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಇಷ್ಟೊಂದು ಬಳೆ ಚೂರುಗಳು ದಾರಿ ಉದ್ದಕ್ಕೂ ಹಿಂಗೆ ಸಿಗ್ತಾವೆ ನಮಗೆ. ಮರಗಳ ಮಧ್ಯದಲ್ಲಿ ಬಳೆ ಚೂರುಗಳು ಹೋಯ್ತಾ ಸ್ವಲ್ಪ ಜಾಸ್ತಿನೇ ಕಾಣಿಸ್ತು ನೋಡಿ. ಹಿಂಗೆ ಬಳೆ ಚೂರುಗಳು, ಹೊಡೆದಾಕಿರೋ ಬಳೆಗಳು ನೋಡಿ, ಎಷ್ಟು ಸಿಕ್ಕಾಪಟ್ಟೆ ಬಳೆಗಳವೆ. ಇದ್ರ ಬಗ್ಗೆ ಅಲ್ಲಿ ಒಬ್ರು ಬಳೆ ತೊಡ್ಸೋರು ಕೂತಿದ್ರು. ಯಾಕೆ ಇದು ಹಿಂಗೆ ಅಂತ ವಿಚಾರಿಸಿದಾಗ, ಈ ಜೋಗಿ ಜಂಗಮ್ಮರೆಲ್ಲ ಇರ್ತಾರಲ್ಲ, ಜೋಗಮ್ಮಂದಿರೋರೆಲ್ಲ ಹಿಂಗೆ ಅದಿರೋ ಶಾಸ್ತ್ರ ಅಂತ. ಅದು ಬಳೆ ಎಲ್ಲ ಹೊಡೆದಾಕಿ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಳ್ತಾರಂತೆ. ಓಕೆ, ಇಷ್ಟೊತ್ತು ನೋಡಿದ್ರಲ್ಲ, ಇದೇ ಉಚ್ಚಂಗಿ ದುರ್ಗ. ಇದಿರೋದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಲ್ಲಿ. ಒಳಗಡೆ ಪವರ್ಫುಲ್ ದೇವಿ ಒಬ್ಬರು ಅವರೇ. ನೀವೇನಾದ್ರು ಈ ಕಡೆ ಬಂದರೆ ದಯವಿಟ್ಟು ಈ ಕೋಟೆ ವಿಸಿಟ್ ಮಾಡಿ. ಮಸ್ತಾಗಿದೆ ಪ್ಲೇಸಸ್ಸು, ಇನ್ನೂ ಚೆನ್ನಾಗಿ. ಆಲ್ಮೋಸ್ಟ್ ನಿಮಗೆ ಯೂಟ್ಯೂಬಲ್ಲಿ ನಾನು ಕವರ್ ಮಾಡೋಕ್ಕಾಗಿಲ್ಲ, ವೀಡಿಯೋಸ್ ತೋರ್ಸೋಕ್ಕಾಗಿಲ್ಲ. ನಿಮ್ಮ ದೀಪು ಶಂಕರ್ನ ಮರಿಬೇಡಿ, ಯಾವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ. ಇಷ್ಟೇ ಮ್ಯಾಟ್ರು. ಬಾಯ್.